ಕಾಲ್ತುಳಿತ ಕೇಸಿಗೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿ ಜೈಲು ಸೇರಿ ರಿಲೀಸ್ ಆಗಿದ್ದಾಗಿದೆ. ಈಗ ಆಂಧ್ರದಲ್ಲಿ ನಡೀತಾ ಇರುವಂತ ಚರ್ಚೆ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ನಡೀತಾ ಇರುವಂತ ಚರ್ಚೆ, ಅಲ್ಲು ಅರ್ಜುನ್ ಬಂಧನದ ಹಿಂದೆ ರಾಜಕೀಯ ಇದೆಯಾ, ತೆಲಂಗಾಣದ ಮುಖ್ಯಮಂತ್ರಿ ಸೇಡು ತೀರಿಸಿಕೊಂಡ್ರ ಅನ್ನುವಂಥ ಪ್ರಶ್ನೆಯೊಂದು ಉದ್ಭವ ಆಗ್ತಾ ಇದೆ. ಅದಕ್ಕೊಂದಿಷ್ಟು ಘಟನೆಗಳು ಕೂಡ ಪೂರಕವಾಗಿದ್ದಾವೆ. ಪುಷ್ಪ ಈವೆಂಟ್ ನಲ್ಲಿ ಅಲ್ಲು ಅರ್ಜುನ್ ಆಡಿದಂತ ಮಾತಿಗೆ ರೇವಂತ್ ರೆಡ್ಡಿ ಮುನಿಸಿಕೊಂಡ್ರ, ಧನ್ಯವಾದ ಹೇಳೋ ಸಂದರ್ಭದಲ್ಲಿ ಸಿಎಂ ಹೆಸರನ್ನೇ ಮರೀತಾರೆ ಅಲ್ಲು ಅರ್ಜುನ್. ನನ್ನ ಹೆಸರನ್ನೇ ಮರೆತರು, ನನಗೆ ಅವಮಾನ ಅಂತ ಭಾವಿಸಿ ರೇವಂತ್ ರೆಡ್ಡಿ ಸೇಡು ತೀರಿಸಿಕೊಂಡ್ರ ಅನ್ನುವಂಥ ಪ್ರಶ್ನೆ. ಭಾಷಣ ಮಾಡೋ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಥ್ಯಾಂಕ್ಸ್ ಹೇಳ್ತಿರ್ತಾರೆ, ಆ ವೇಳೆ ರೇವಂತ್ ರೆಡ್ಡಿ ಅವರ ಹೆಸರನ್ನ ಮರೀತಾರೆ, ಮತ್ತೊಂದು ಸ್ವಲ್ಪ ನೆನಪು ಮಾಡಿಕೊಂಡು ಅವರ ಹೆಸರನ್ನು ಹೇಳ್ತಾರೆ. ಇದು ಅವಮಾನ ರೇವಂತ್ ರೆಡ್ಡಿ ಅವರಿಗೆ ಆಗಿರೋದು ಅಂತ ಭಾವಿಸಿ ಸೇಡು ತೀರಿಸಿಕೊಂಡ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. చెప్పడం తప్ప నాకు పెద్ద ఎక్కువ ఏమీ లేదు. అందరికీ థ్యాంక్ యూ. అండ్ ముఖ్యంగా ఇవాళ ఐడ్ లైక్ టు థ్యాంక్ ద గవర్నమెంట్ ఆఫ్ తెలంగాణ ఫర్ గివింగ్ అస్ అ స్పెషల్ ప్రైజ్. ఇవాళ ఫిల్మ్ ఇండస్ట్రీ ఇంత సపోర్ట్ చేసినందుకు ముఖ్యమంత్రి గవర్నర్, ముఖ్యమంత్రి సారీ మాట్లాడి గొంత ఆరిపోయింది. I'd like to continue from where I stopped. Sorry, I'd like to continue from where I stopped. Firstly, I'd like to thank the government of Telangana, especially the respected Chief Minister Revanth Reddy garu. Thank you so much. News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.